ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ನಲ್ಲಿ ಶುರುವಿನಲ್ಲಿ ವಿದ್ಯಾ ನನಗೆ ಒಂದಾಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಆವಾಗ ವಿದ್ಯಾ ಅವರಮ್ಮ, ಗೌಡ್ರೆ ನಾನು ಮಧ್ಯ ಮಾತಾಡ್ತಾ ಇರೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಅವತ್ತು ನಾವು ಸುಳ್ಳು ಹೇಳಿದ್ದು ಕಾರಣ ಇವಳು ಜೀವ ಉಳೀಲಿ ಅಂತ. ಆದರೆ ಅದೇ ಒಂದು ಸುಳ್ಳು ಇಷ್ಟೆಲ್ಲ ಗಲಾಟೆಗೆ, ಇಷ್ಟೆಲ್ಲ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಗೊತ್ತೇ ಇರಲಿಲ್ಲ. ಪರಿಸ್ಥಿತಿಗೆ ಗೊಂಬೆಯಾಗಿ ನನ್ನ ಮಗಳು ಸುಳ್ಳು ಹೇಳಬೇಕಾಗಿತ್ತು ಅಷ್ಟೇ, ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿರೋ ನನಗೆ ಶಿಕ್ಷೆ ಕೊಡಿ, ನನ್ನ ಮಗಳಿಗೆ ಮಾತ್ರ ಬೇಡ ಗೌಡ್ರೆ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಾಳೆ. ಇನ್ನು ವಿದ್ಯಾ ಅವರಪ್ಪನೂ ಕೈ ಮುಕ್ಕೊಂಡು ನಿಂತ್ಕೊತಾನೆ. ಗೌಡ್ರೆ, ನಿಮ್ಮ ಹೆಸ್ರಿಗೆ ಕಳಂಕ ತಂದಿರೋದಕ್ಕೆ ನಾನು ಜೈಲು ಶಿಕ್ಷೆ ಅನುಭವಿಸ್ಬಿಟ್ಟು ಬಂದಿದ್ರು ಸಹ ಅದು ನನ್ನ ಕಳಂಕ ಅಂತ ಅಂದ್ಕೊಳ್ಳೋದಿಲ್ಲ. ಅದಕ್ಕೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಸಂತೋಷವಾಗಿ ಅನುಭವಿಸ್ತೀನಿ. ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದರೆ ನಾವು ಮಾಡಿರೋ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ನೀವುಗಳು ಅಂತ ಹೇಳಿ ವಿದ್ಯಾ ಅವನ ಅಪ್ಪನೂ ಸಹ ಕೈ ಮುಗಿದು ಕೇಳ್ಕೊತಾನೆ. ಇನ್ನು ಶಿವರಾಮೇಗೌಡನ ಕಾಲಿಗೆ ವಿದ್ಯಾ ಅವರ ಅಪ್ಪ ಕಾಲು ಮುಗಿತೀನಿ ಅಂತ ಹೇಳಿ ಅಡ್ಡ ಬಿದ್ದುಬಿಡ್ತಾನೆ. ಆವಾಗ ಅಜ್ಜಮ್ಮ ಇದ್ದವಳು, ಪಾಯಿಂಟಿಗೆ ಬಾರೋ ಚೆಲ್ವಾ, ಇಲ್ಲ ಅಂದರೆ ಬೆನ್ನ ಮೇಲೆ ಕಾಲಿಟ್ಬಿಡ್ತೀನಿ ನೋಡು ಅಂತ ಹೇಳ್ತಾಳೆ. ಆವಾಗ ಚೆಲ್ವ ಅವ್ವ ಅವರ ಕೊನೆಯ ಆಸೆನ ಈಡೇರಿಸ್ಬಿಟ್ಟು ಅವರಿಬ್ಬರು ಬಾಳೋ ರೀತಿ ಮಾಡಿ ಅಂತ ಹೇಳಿ ಕೇಳ್ಕೊತಾನೆ. ಈಶ್ವರಿ ತಕ್ಷಣ ಅದಕ್ಕೆ ಅವರಿಬ್ಬರು ಒಂದೇ ಆದರೆ ನಮಗೂ ಖುಷಿ ಅಲ್ವೇ, ಆದರೆ ಅವರಿಬ್ಬರೇ ಬೇಡ, ಜೊತೆಗೆ ಬಾಳೋರು ಅವರಿಬ್ಬರೇ ಬೇಡ ಅಂತವ್ರಲ್ವಾ, ಅದಕ್ಕೇನು ಮಾಡ್ತೀಯಾ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಇನ್ನು ವಿದ್ಯಾ ಅವರಮ್ಮ ಹೇಳ್ತಾಳೆ, ಇವರಿಬ್ಬರನ್ನ ರೂಮ್ ಒಳಗಡೆ 10 ನಿಮಿಷ ಕಳಿಸಿ ಅವರಿಬ್ಬರು ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ. ಅದಕ್ಕೆ ಸಾವಿತ್ರಿ, ಎಂತ ಮಾತಾಡ್ತೀಯಾ, ಎಂಥ ಜಾಗದಲ್ಲಿ ಬಂದು ಎಂತ ಮಾತಾಡ್ತೀಯಾ ನೋಡು, ಅದೇನು ಅಸಹ್ಯ ಮಾತಾಡ್ತಾ ಇದೆಯಾ, ಯಾವಾಗ ಏನು ಮಾತಾಡಬೇಕು ಅಂತ ತಿಳಿಯೋಕ್ಕಿಲ್ವೇ ನಿನಗೆ ಅಂತ ಹೇಳಿ ವಿದ್ಯಾ ಅವರಮ್ಮಂಗೆ ಬೈತಾಳೆ. ಅದಕ್ಕೆ ವಿದ್ಯಾ ಅವರಮ್ಮ, ಏನು ತಪ್ಪು ಹೇಳಿದೆ, ಅವರಿಬ್ಬರು ಗಂಡ ಹೆಣ್ತಿರಲ್ವಾ, ನಮ್ಮ ಮುಂದೆ ಮಾತಾಡೋಕ್ಕಾಗದಿರೋದನ್ನ ರೂಮಲ್ಲಿ ಕೂತ್ಕೊಂಡು ಮಾತಾಡಲಿ ಅಂತ ಹೇಳಿದೆ ಅಷ್ಟೇ ಅಲ್ವಾ, ಇವ್ರನ್ನ ಕೇಳಿ ಮಾತಾಡ್ಬೇಕು ನೋಡು, ಆಹಾ ಸಡ್ಲ ಕೊಟ್ರೆ ನೆತ್ತಿ ಮೇಲೆ ಕೂತ್ಕೊಂಡ್ರು ಅಂದಂಗೆ ತುಂಬ ಚೆನ್ನಾಗಿ ಮಾತಾಡ್ತಿದ್ಯಾ ಅಂತ ಸಾವಿತ್ರಿ ಮತ್ತೆ ಉತ್ತರ ಕೊಡ್ತಾಳೆ. ಅಜ್ಜಮ್ಮ ಕೂತಿರ್ತಾಳಲ್ವಾ, ಪಕ್ಕದಲ್ಲಿ ಕ್ವಾಟ್ಲೆ ನಿಂತಿರ್ತಾನೆ, ಮತ್ತು ಕ್ವಾಟ್ಲೆ ಕೈನ ಅಲ್ಲಾಡಿಸ್ತಾಳೆ. ಆವಾಗ ಕ್ವಾಟ್ಲೆ, ನೀನು ಏನು ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಯಿತು ಅಜ್ಜಮ್ಮ, ಈಗ ನಾನು ಶುರು ಹಚ್ಕೊತೀನಿ ನೋಡು ಅಂತ ಹೇಳಿ ಕ್ವಾಟ್ಲೆ ಶುರು ಹಚ್ಕೊತಾನೆ. ಇನ್ನು ಕ್ವಾಟ್ಲೆ ಬಗ್ಗಿ ಕಾಲು ಮುಗ್ದಿರ್ತಾನೆ. ಇನ್ನು ಚೆಲುವ ಕೆಳಗಡೆ ನಮಸ್ಕಾರ ಮಾಡ್ಕೊತಿರ್ತಾನಲ್ಲೋ, ಅವನ ಎದ್ದು ನಿಲ್ಲಿಸ್ಬಿಟ್ಟು, ನೀವೆಲ್ಲ ಏನು ಮಾತಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗಿದೆಯಾ, ಈಗ ಅಜ್ಜಮ್ಮ ಕೊನೆಯ ಆಸೆ ಅಂತ ಒತ್ತಿ ಚೀಟಿಲಿ ಬರೆದಿದ್ರು ಸಹ ನೀವು ಹಿಂಗೆ ಗಲಾಟೆ ಮಾಡ್ತಾ ನಿಂತಿದ್ದೀರಲ್ಲ, ಅವ್ರ ಕೊನೆ ಆಸೆ ಈಡೇರಿಸದೆ ಹೋದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅಂತ ಎಲ್ಲ ಹೇಳ್ತಾನೆ. ಈಗ ಅಜ್ಜಮ್ಮನ ಮುಂದೆ ಪ್ರಮಾಣ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಮಾಡ್ತಿರೋ, ಇಲ್ಲ ಅಂದರೆ ಅವ್ರ ಆತ್ಮಕ್ಕೆ ಅಶಾಂತಿ ಸಿಗೋವಂಗೆ ಪ್ರೇತಾತ್ಮ ಥರ ಓಡಾಡೋ ರೀತಿ ಮಾಡ್ತಿರೋ, ನೀವೇ ಯೋಚನೆ ಮಾಡಿ. ಸರಿ, ಇವಾಗ ಅಜ್ಜಮ್ಮ ಪ್ರೇತಾತ್ಮನೇ ಆಗಲಿ ಅಂತ ಅಂದರೆ ಈಗ ಜನ ಎಲ್ಲ ಕಾಯ್ತಾ ಇದ್ದಾರೆ, ಕಾರ್ಯ ಎಲ್ಲ ಮಾಡಿ ತಲೆ ಮೇಲೆ ನೀರು ಹಾಕೊಳ್ಳೋಣ ಬನ್ನಿ ಅಂತ ಹೇಳಿ ಕ್ವಾಟ್ಲೆ ಹೇಳಿದ್ದಕ್ಕೆ, ಏನ್ಲ ಕ್ವಾಟ್ಲೆ ಒಮ್ಮೆಲೆಗೆ ಹಿಮ್ಮೆಲೆ ಅನ್ನೋ ಥರ ನೀನು ಇವರಿಬ್ಬರು ಒಂದಾಗೋದಕ್ಕೆ ನಿಂತಿದ್ಯಾ ಮುಂದೆ ಅಂತ ಸಾವಿತ್ರಿ ಹೇಳ್ತಾಳೆ. ಇನ್ನು ಗೋವಿಂದನು ಏನೇ ತೀರ್ಮಾನ ತಗೊಂಡ್ರು ನೀನು ತಗೋಬೇಕು ಅಣ್ಣ ಅಂತ ಶಿವರಾಮಂಗೆ ಹೇಳಿದ್ರೆ, ಶಿವರಾಮ, ಭದ್ರನ ಹತ್ರ ಶಿವರಾಮೇಗೌಡ, ನಿನಗೆ ಹೊಸಿ ಕಷ್ಟ ಅನ್ನಿಸ್ಬೋದು, ಆದರೆ ಅದು ಈಡೇರದೆ ಹೋದರೆ ಅದು ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ, ಅದಕ್ಕೆ ಅವಳು ಮುಕ್ತಿ ಕೊಡೋದಕ್ಕೆ ನೀನೇನು ಮಾಡಬೇಕೋ ಅದನ್ನು ಮಾಡಬೇಕು, ಈ ವಿಷಯದಲ್ಲಿ ಯಾರೂ ತಲೆ ಹಾಕಂಗಿಲ್ಲ, ಸುಮ್ಮನೆ ನಿಂತ್ಕೊಬಿಟ್ರೆ ಸಾಕು, ವಿದ್ಯಾ ಮತ್ತು ಭದ್ರನೇ ಇದನ್ನು ತೀರ್ಮಾನ ಮಾಡಬೇಕು ಅಂತ ಶಿವರಾಮೇಗೌಡ ಕೊನೆಯಲ್ಲಿ ಹೇಳಿದ್ದಕ್ಕೆ ಇನ್ನು ಮೋಹನ ಮಾತಾಡ್ತಾಳೆ. ನೋಡು ವಿದ್ಯಾ, ನೀನು ಅತ್ತೆ ಮೇಲೆ ಎಷ್ಟೊಂದು ಪ್ರೀತಿ ಮಡಗಿದ್ದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತದೆ, ಆ ಪ್ರೀತಿ ದಿಟನೆ ಆಗಿದ್ರೆ ಅವ್ರ ಆಸೆ ನೆರವೇರಿಸೋದಕ್ಕೆ ಏನು ನಿರ್ಧಾರ ಮಾಡಬೇಕೋ ಅದನ್ನು ನೀನು ಮಾಡು ಅಂತ ಹೇಳಿ ಮೋಹನ ವಿದ್ಯೆನ ಹತ್ರ ಹೇಳಿದ್ರೆ, ಅಜ್ಜಮ್ಮಂಗೂ ನಿಮ್ಮ ಮೇಲಿರೋ ಪ್ರೀತಿ ಹಾಗೇ ಇದೆ, ಈಗ ನೀವಿಬ್ಬರು ತಗೊಳ್ಳೋ ತೀರ್ಮಾನ ಅವ್ರನ್ನ ಆತ್ಮಕ್ಕೆ ಮುಕ್ತಿ ಸಿಗಬೇಕಾದ್ರೆ ಹಠನ ಸೋಲಿಸಿ ಇಬ್ಬರು ಸಹ ಒಂದಾಗಬೇಕು, ಸಂಬಂಧನ ಗೆಲ್ಲಿಸಿ ಅಂತ ಹೇಳಿ ಮೋಹನ ಹೇಳಿದರೆ, ಅದಕ್ಕೆ ಗೋವಿಂದ, ಭದ್ರ ಮಾತಾಡೋ ಮಗ, ಏನು ತೀರ್ಮಾನ ಮಾಡಿದೆ ಹೇಳ್ ಮಗ ಅಂತ ಕೇಳ್ತಾನೆ ಗೋವಿಂದ. ಆವಾಗ ಭದ್ರ, ಅವಳದೇನು ಅಂತ ಮೊದಲು ಕೇಳು ಚಿಕ್ಕಪ್ಪ. ಅದಕ್ಕೆ ವಿದ್ಯಾ ಆವಾಗ, ನನ್ನ ಸ್ವಾಭಿಮಾನದ ಮುಂದೆ ನಾನು ಯಾವತ್ತೂ ತಲೆ ಬಾಗ್ದವಳು ಅಲ್ವೇ ಅಲ್ಲ, ಆದರೆ ಅಮ್ಮಮ್ಮನ ಕೊನೆ ಆಸೆಗೋಸ್ಕರ ಮನಸ್ಸನ್ನ ಮರೆಮಾಚಿ ಅವ್ರ ಕೊನೆಯ ಆಸೆನ ಈಡೇರಿಸ್ತಾ ಇದ್ದೀನಿ, ಇವ್ರ ಕುಟೆ ಬಾಳೋದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ.
ಇನ್ನು ಭದ್ರನು ಸಹ ವಿದ್ಯನ ಉತ್ತರ ಕೇಳಿದ ಮೇಲೆ ಈಗ ಅಮ್ಮಮ್ಮನ ಕೊನೆ ಆಸೆ ಮತ್ತು ಅಪ್ಪಯ್ಯನು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವಳ ಜೊತೆ ಬಾಳೋದಕ್ಕೆ ನಾನು ಸಹ ಒಪ್ಕೊತಾ ಇದ್ದೀನಿ ಅಷ್ಟೇ ಅಂತ ಭದ್ರ ಹೇಳಿಬಿಡ್ತಾನೆ. ಅದಾದಮೇಲೆ ವಿನಂತಿ ಸಾವಿತ್ರಿಗೆ ನೀನು ಏನೇ ಮಾಡಿದ್ರೂ ಟುಸ್ ಪಟಾಕಿನೇ ಅಂತ ಹೇಳಿ ಬೈತಾಳೆ. ಗೋವಿಂದ ಅಣ್ಣ ಇನ್ನು ಯಾಕೆ ತಡ, ಅವನ ಆಸೆಯಂತೆ ನೀನೇ ಅವ್ರ ಕೈನಲ್ಲಿ ಪ್ರಮಾಣ ಮಾಡಿಸ್ಬಿಡು. ಸರಿ ಆಯಿತು, ಇಬ್ಬರು ಬಂದು ನಿಂತ್ಕೊಂಡು ಪ್ರಮಾಣ ಮಾಡಿ ಅಂತ ಹೇಳಿ ಶಿವರಾಮೇಗೌಡ ವಿದ್ಯನ್ನ ಮತ್ತು ಭದ್ರನ್ನ ಇಬ್ಬರೂ ಹತ್ರ ಕರೀತಾರೆ. ಇನ್ನು ಅಜ್ಜಮ್ಮ ಬರೆದಿರೋ ಚೀಟಿನಲ್ಲಿರೋ ಹಾಗೇನೆ ಶಿವರಾಮೇಗೌಡ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಜ್ಜಮ್ಮನ ಮುಂದೆ ಭದ್ರ ಮತ್ತು ವಿದ್ಯಾ ಇಬ್ಬರು ಸಹ ಕೈನ ನೀಡಿ ಪ್ರಮಾಣ ಮಾಡ್ತಾರೆ. ವಿದ್ಯಾ ಮತ್ತು ಭದ್ರ ಆದ ನಾನು ಚಿಕ್ಕ ಕಹಿ ಘಟನೆಗಳಾಗಲಿ ಅದರಿಂದ ಆದ ಪರಿಣಾಮಗಳನ್ನೆಲ್ಲ ನಾವು ಮರೆತು ನಮಗೆ ದಾರಿ ತೋರಿಸು, ಅಮ್ಮಮ್ಮ ಹೇಳಿರೋ ಬುದ್ಧಿ ಮಾತುಗಳನ್ನ ಕೇಳಿ ಪ್ರೀತಿಯಿಂದ ಒಂದಾಗಿ ಗಂಡ ಹೆಂಡತಿ ಒಳ್ಳೆಯ ಥರ ಬಾಳ್ತೀವಿ ಅಂತ ಹೇಳೋ ಅಷ್ಟರಲ್ಲಿ ಒಂದೇ ಒಂದು ನೊಣ ಬಂದು ಅಜ್ಜಿ ಮೂಗತ್ರ ಬಂದು ಕೂತ್ಕೊಬಿಡುತ್ತೆ. ಅಜ್ಜಮ್ಮ ಇದೇನಿದು ಒಳ್ಳೆ ಟೈಮಲ್ಲಿ ಈ ನೊಣ ಬಂದು ಕೂತ್ಕೊಂತಲ್ಲ. ನೊಣಕ್ಕೆ ಹೇಳುತ್ತೆ ಅಜ್ಜಮ್ಮ, ಇಂಥ ಸಮಯದಲ್ಲಿ ನೀನು ಇಲ್ಲಿ ಬಂದು ಎಲ್ಲನೂ ಎಕ್ಕಟ್ಟೋಗಿಸ್ಬಿಡ್ಬೇಡ, ನೀನು ಸಂತೋಷವಾಗಿ ಬಾಳ್ತೀವಿ ಅಂತ ಹೇಳೋ ಅಷ್ಟರಲ್ಲಿ ಅಜ್ಜಮ್ಮ ಒಂದು ಅಕ್ಷಿನ ಜೋರಾಗಿ ಹೊಡೆದು ಬಿಡ್ತಾಳೆ. ಆ ಹೊಡೆದ ತಕ್ಷಣ ಮುಂದೆನೇ ಕೂತಿರ್ತಾಳಲ್ಲ ಒಂದು ಹೆಂಗಸು, ಅವಳು ತಲೆ ಸುತ್ತಿ ಬಿದ್ದೋಗ್ತಾಳೆ. ಎಲ್ಲರೂ ಸಹ ಫುಲ್ ಶಾಕ್ ಆಗಿಬಿಡ್ತಾರೆ. ಏನಿದು ಸತ್ತಿರೋ ಹೆಣ ಎದ್ದು ಕೂತ್ಕೊಬಿಡ್ತಲ್ಲ ಅಂತ ಹೇಳಿ ಅಜ್ಜಮ್ಮ ಅಕ್ಷಿ ಮಾಡಿ ಎದ್ದು ನಿಂತ್ಕೊಬಿಡ್ತಾಳೆ. ಅವಾಗ ಎಲ್ಲರೂ ಇದೇನಿದು ಹಿಂಗಾಗೋಯ್ತಲ್ಲ ಅಂತ ಹೇಳಿ ಶಾಕಿಂದ ಎದ್ದು ನಿಂತ್ಕೊತಾಳೆ. ಅಲ್ಲಿ ಬಂದಿರೋರೊಬ್ಬರು ಅಕ್ಕ ಅವರು ಹಿಂಗೆ ಮಾಡಿರೋದ್ರಿಂದ ನಿಮ್ಮದು ಫ್ಯಾಮಿಲಿದೆ ಏನೋ ಒಂದು ಪ್ರಾಬ್ಲಮ್ ಇರಬೇಕು, ಕುಟುಂಬದ ಸಮಸ್ಯೆ ಇರಬೇಕು, ಇಲ್ಲಿ ನಾವು ಊರವರು ನೆಂಟರವರು ಇರೋದೆಲ್ಲ ಸರಿ ಇಲ್ಲ, ನಾವಿನ್ನೂ ಹೊರಡ್ತೀವಿ. ಇನ್ನು ಗೋವಿಂದ ಗುಂಡಿ ತೋರಿಸಿದ್ಯಾ ಅಲ್ವಾ, ಅದನ್ನು ಹಂಗೆ ಮುಚ್ಚಿಸ್ಬೇಡ, ಅದ್ರ ಒಳಗಡೆ ಒಂದು ಕೋಳಿನೋ ಏನಾದರೂ ಬಲಿ ಕೊಟ್ಟು ಮುಚ್ಚಿಸು, ಇಲ್ಲ ಅಂದರೆ ಅದು ಪದೇ ಪದೇ ಕೇಳ್ತಾನೆ ಇರುತ್ತೆ ಶಾಪದ ಥರ ಅಂತ ಹೇಳ್ಬಿಟ್ಟು ಊರಿನ ಜನ ಎಲ್ಲರೂ ಸಹ ಹೋಗ್ಬಿಡ್ತಾರೆ. ಇನ್ನು ಈಶ್ವರಿ ಬೈಯೋದಕ್ಕೆ ಶುರು ಹಚ್ಕೊತಾಳೆ. 4 ಜನಕ್ಕೆ ಬುದ್ಧಿ ಹೇಳಬೇಕಾಗಿರೋ ನೀವೇ ಹುಡುಗಾಟ ಆಡ್ತಾ ಇದ್ದೀರಾ, ಏನು ಹೇಳಬೇಕು ಹೇಳಿ ಇದಕ್ಕೆ. ಇನ್ನು ಸಾವಿತ್ರಿ, ನಾವೆಲ್ಲ ಎಷ್ಟು ಸಂಕಟ ಪಡ್ತಾಯಿದ್ದೀವಿ ಅಂತ ನಿಮಗೆ ಗೊತ್ತಾ, ಹೊತ್ತು ತಲೆನೋವು ಬಂದ್ಬಿಟ್ಟೈತೆ, ವಿನಂತಿ ಮಾತ್ರೆ ಕೊಡ್ಬಾರೆ ತಲೆನೋವಿಂದ. ಇನ್ನು ವಿನಂತಿನೂ ಸಹ ನೀನು ಮಾಡಿರೋ ಕೆಲಸನ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತೈತೆ, ನೀನು ಮಾಡಿರೋ ಕೆಲಸಕ್ಕೆ ನನ್ನ ಅಂತ ಹೇಳಿ ಅವಳು ಕೋಪ ಮಾಡ್ಕೊತಾಳೆ. ಇನ್ನು ಅಜ್ಜಮ್ಮ ಮಾತಾಡ್ತಾಳೆ, ನನ್ನ ಕಣ್ಮುಂದೆನೇ ಇವರಿಬ್ಬರು ಬಾಳನ್ನ ಹಾಳಾಗ್ತಿರೋದನ್ನು ನೋಡೋಕ್ಕಾಗ್ದೇ ನಾನು ಈ ದಾರಿ ಹಿಡಿಬೇಕಾಗಿತ್ತು. ಆವಾಗ ಸಾವಿತ್ರಿ, ನೀನು ಅದಕ್ಕೇ ಸತ್ತಂಗೆ ನಾಟಕ ಮಾಡಿ ಊರವರು ಪಕ್ಷದವರು ಅಣ್ಣನಿಗೆ ಅವಮಾನ ಆಗೋ ರೀತಿ ಮಾಡ್ದಾ, ಅದಕ್ಕೆ ಈಶ್ವರಿ ಅವರಿಬ್ಬರು ಸಂಸಾರ ಒಡೆದೋಗಿರೋ ಗಾಜನಂಗೆ ಅದನ್ನು ನೀವು ಸರಿ ಮಾಡ್ತೀನಿ ಅನ್ನೋದು ನನಗೇನೋ ಭ್ರಮೆಯ ಇದ್ದಂಗೆ ಅನಿಸುತ್ತೆ. ಭದ್ರನು, ನೀನು ನನ್ನ ಭಾವನೆಗಳ ಜೊತೆ ಆಟ ಆಡಬಾರ್ದಾಗಿತ್ತು ಅಮ್ಮಮ್ಮ, ನಿಂದು ಕೊನೆ ಆಸೆ ಅದನ್ನು ನೆರವೇರಿಸ್ಬೇಕು ಅಂತ ಹೇಳಿದ್ದೆ, ಆದರೆ ಅದು ಕನಸಲ್ಲೂ ನೆರವೇರಲ್ಲ ಅಂತ ಭದ್ರ ಹೇಳ್ಬಿಡ್ತಾನೆ. ಇನ್ನು ವಿದ್ಯಾ, ನಾನು ಅಷ್ಟೇ ಅಮ್ಮಮ್ಮ, ನಿಮ್ಮಗೋಸ್ಕರ ಒಪ್ಕೊಂಡೆ ಹೊರ್ತು ನನಗೂ ಇವ್ರ ಜೊತೆ ಬಾಳೋದಕ್ಕೆ ಕನಸಲ್ಲೂ ಇಷ್ಟ ಇಲ್ಲ. ದಿಟ ಹೇಳಬೇಕು ಅಂತ ಹೇಳಿದ್ರೆ ಅವತ್ತು ಇವ್ರು ನನ್ನ ನೋಡಿ ಮದುವೆ ಆಗದೆ ಹೋಗಿದ್ರೆ ಎಷ್ಟೋ ಚೆಂದಾಗಿರೋದು. ನಮ್ಮ ಅಪ್ಪಯ್ಯನ ಕಾಲಿಗೆ ಬಿದ್ದಾದರೂ ಸರಿನೇ ಹೆಂಗೋ ಓದಿ ಆಗ ಈ ಥರ ದಿನಾಲೂ ನರಕ ಅನುಭವಿಸೋದು ತಪ್ಪಿಡ್ತಿತ್ತು. ಓ, ನನ್ನ ಮದುವೆ ಆಗಿ ನರಕ ಅನುಭವಿಸ್ತಿರೋಳು ಇನ್ನೂ ಇಲ್ಲೇ ಯಾಕೆ ಇಲ್ಲಿಂದ ಹೋಗಿ ಫಸ್ಟು ಅಂತ ಹೇಳಿ ಭದ್ರ ಬೈತಾನೆ. ನಾನು ಇವಳನ್ನ ನೋಡಿದ್ದಕ್ಕೆ ಪ್ರೀತಿ ಮಾಡಿದ್ದಕ್ಕೆ ನರಕ ಅನುಭವಿಸ್ತಾಳೆ ಅಂದರೆ ಇವಳಕ್ಕೆ ಇಲ್ಲಿರ್ಬೇಕಾಗಿತ್ತು, ಇನ್ನೊಂದು ಕ್ಷಣ ಇಲ್ಲಿ ನಿಂತ್ಕೋಬೇಡ, ಹೋಯ್ತಾ ಇರು ಅಂತ ಹೇಳಿದ್ದಕ್ಕೆ ವಿದ್ಯಾ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಜಾಗದಲ್ಲಿ ನಾನು ಒಂದು ಕ್ಷಣನೂ ಸಹ ಇರೋದಿಲ್ಲ, ಮತ್ತೆ ಭದ್ರ ಇನ್ನೂ ಯಾಕೆ ಇಲ್ಲಿ ನಿಂತಿದ್ಯಾ, ಹೋಗಿಲ್ಲೇ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ವಿದ್ಯಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಮ್ಮಮ್ಮ, ಬಾರವ್ವ ಅಂತ ಹೇಳಿ ಅವ್ರ ಅಮ್ಮನ ಕರ್ಕೊಂಡು ವಿದ್ಯಾ ಅಲ್ಲಿಂದ ಹೊರಡ್ತಾಳೆ. ಇನ್ನು ಭದ್ರನು, ಈ ಅವಮಾನ ಎಲ್ಲ ನಿನಗೆ ಬೇಕಾಗಿತ್ತಾ ಅಂತ ಹೇಳಿ ಅಜ್ಜಮ್ಮನಿಗೆ ಹೇಳಿದರೆ, ಭದ್ರ ನಮ್ಮ ಅಪ್ಪ ಶಿವರಾಮೇಗೌಡನು, ಕಾರಣ ಏನಾದರೂ ಆಗಿರಲಿ ಕಣವ, ನೀನು ಹಿಂಗೆ ಮಾಡಿರೋದನ್ನು ನಾನು ಯಾವತ್ತೂ ಸಂಶೋದಿಲ್ಲ, ಮರೆಯೋದಿಲ್ಲ ಅಂತ ಹೇಳಿ ಬರೆದಿರೋ ಚೀಟಿನ ಎಸೆದ್ಬಿಟ್ಟು ಹೋಗ್ತಾನೆ. ನಿನ್ನ ಮುಖದರ್ಶನ ಮಾಡೋದಿಲ್ಲ ಅಂತ ಹೇಳಿ ಶಿವರಾಮೇಗೌಡ ಅವ್ರ ಅಮ್ಮನಿಗೆ ಹೇಳ್ಬಿಡ್ತಾನೆ. ಹೀಗೆ ಗೋವಿಂದ ಸಾವಿತ್ರಿನೂ ಸಹ ಇಂಥದ್ದು ಕೆಲಸ ಮಾಡಿಬಿಟ್ರಲ್ಲ ಅಮ್ಮಮ್ಮ, ಇದು ಸರಿ ಇಲ್ಲ ಅಮ್ಮ ಅಂತ ಹೇಳಿಬಿಟ್ಟು ಹೋದರೆ, ಇನ್ನು ಈಶ್ವರಿ ಮನಸ್ಸಲ್ಲೇ ಈ ಅಮ್ಮ ಎದ್ದು ಕೂತ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರು, ಅವ್ರ ಮನಸ್ಸಲ್ಲಿ ಇದ್ದಿದ್ದು ಅಂದರೆ ಭದ್ರ ಮತ್ತು ವಿದ್ಯನ ಮನಸ್ಸಲ್ಲಿ ಇದ್ದಿದ್ದು ಬಿರುಕನ್ನ ಇನ್ನೂ ಜಾಸ್ತಿ ಮಾಡಿ ಒಳ್ಳೇದೇ ಮಾಡಿಬಿಟ್ರು, ಒಳ್ಳೆ ಕೆಲಸ ಮಾಡೋರೆ ಅಂತ ಹೇಳ್ಬಿಟ್ಟು ಈಶ್ವರಿನೂ ನೀನು ಮಾಡಿ ಸರಿ ಇಲ್ಲ ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇನ್ನು ಮೋಹನ ಬಂದ್ಬಿಟ್ಟು, ಒಂದು ಕ್ಷಣ ನಮ್ಮ ಉಸಿರು ನಿಂತೋಗಿತ್ತು ಅತ್ತೆ, ಯಾವತ್ತೂ ಈ ಥರ ಯೋಚನೆ ಮಾಡಬೇಡಿ ನೀವು ಕ್ವಾಟ್ಲೇನೂ, ನಾನು ಅದಕ್ಕೆ ಇದೆಲ್ಲ ಆಗುತ್ತೆ ಅಂತಲೇ ಬೇಡ ಅಜ್ಜಮ್ಮ ಅಂತ ಹೇಳಿದ್ದು, ನೀನು ನನ್ನ ಮಾತನ್ನ ಕೇಳಿದೆ, ಮಿತಿ ಮೀರಿಬಿಟ್ಟೆ ನೀನು,
ಇದರಿಂದ ಅವರಿಬ್ಬರು ಸಂಬಂಧ ಸರಿ ಹೋಗಲಿಲ್ಲ, ಇನ್ನಷ್ಟು ಹದಗೆಟ್ಟೋಯ್ತು ಅಂತ ಕ್ವಾಟ್ಲಿನೂ ಸಹ ಬೇಜಾರು ಮಾಡಿಕೊಂಡು ಹೇಳ್ಬಿಟ್ಟು ಹೋಯ್ತಾನೆ. ಇನ್ನು ಅಜ್ಜಮ್ಮ ಕುಸ್ತು ನೆಲದ ಮೇಲೆ ಬೆದ್ಬಿಡ್ತಾಳೆ ಅಲ್ಲೇ. ಇನ್ನು ಅಳ್ತಾ ಅಳ್ತಾ ಅವಳು ಬರೆದಿರೋ ಚೀಟಿನ ಮುರಿದ್ಬಿಟ್ಟು ಎಸಿತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.